ಗೈಸ್, ಇವತ್ತು ವಾಪಸ್ ಮನೆಯಿಂದ ಬೆಂಗಳೂರಿಗೆ ಆಯಿತು. ಎಲ್ಲ ಪ್ಯಾಕಪ್ ಮಾಡಿ ಆಯಿತು. ಬೆಳಿಗ್ಗೆ ಶಾವಿಗೆ ಅಡ್ಡಿ ಮತ್ತು ಅದಕ್ಕೆ ತೆಂಗಿನಕಾಯಿದು ಹಾಲು ಅಮ್ಮ ಮಾಡಿದರು ನನಗೋಸ್ಕರ. ಸೊ ಇನ್ನಿಲ್ಲಿಂದ ಹೊರಡೋದು ಗಂಟೆ 11:30 ಆಗ್ತಾ ಬಂತು. ಇನ್ನೆಷ್ಟೊತ್ತಿಗೆ ರೀಚ್ ಆಗ್ತೀನಿ ಗೊತ್ತಿಲ್ಲ, ಒಂದು 7 ಗಂಟೆ ಆಗ್ಬೋದು. ಸೊ ಅಜ್ಜಿ ಎಲ್ಲ ಇದ್ದಾರೆ, ಎಲ್ಲ ರೆಡಿ ಆಯಿತು ಗಾಡಿ. ಹೌದು ಹೌದು ತೊಂದರೆ ರೆಡಿ ಆಯಿತು. ಇನ್ನು ಹೊರಡೋದು. ಇವತ್ತು ಹೊರಡೋದು ಮನೆಯಿಂದ ಬೆಂಗಳೂರಿಗೆ. ಅದಕ್ಕೆ ಸೇಮೆ ದಡ್ಡಿ ಎಲ್ಲ ಮಾಡಿದ್ದಾರೆ. ಸೇಮೆ ದಡ್ಡಿಯನ್ನು ಶಾವಿಗೆ ಅಡ್ಡಿಯನ್ನು, ಅದಕ್ಕೆ ತೆಂಗಿನಕಾಯಿತು ಹಾಲು. ಎಸ್, ಹಾಂ ಟಾಟಾ, ಬೈ 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 ಬೈ. ಏಯ್ ಟಾಟಾ ಟೋಬಿ, ಟಾಟಾ. ಹಾಗೆ ಹೊಡಿಯ ನನ್ನದು ಹೆಲ್ಮೆಟ್ ಇದ್ದದ್ದು. ತೊಲುಂಡು ಪೋನ ಪಡಂದು ನಾವು ದೊಂಬು ಕೈಕ್ ಬರೋದಾಗುಜಿಂದ ಇಕ್ಕಿ ಅಲ್ಲ ಬಾಕಿ ಆಯ್ತು. ಬಾಕಿನ ಕಾಲಂಪ್ಲೆ ಬಾಯ್ 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 ಟಾಟಾ. ಟಾಟಾ ಬಾಯ್ ಬಾಯ್. ಅಮ್ಮ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 11:30. ಇವಾಗ ಹೊರಟಿರೋದು. ಇನ್ನು ರೀಚ್ ಆಗುವಾಗ ಎಷ್ಟೊತ್ತಾಗುತ್ತೆ ಅಂದರೆ, ಮೊನ್ನೆ ಆ ಕಡೆಯಿಂದ ಈ ಕಡೆ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಮನೆಗೆ ಬರುವಾಗ 10:15 ಹೊರಟಿರೋದು. 10:15 ಹೊರಟು ಒಂದು 5 ಗಂಟೆಗೆ ರೀಚ್ ಆಗ್ತಿದ್ದೆ ಮೊನ್ನೆ. ಅದೇ ಇವತ್ತು 1 ಗಂಟೆ ಲೇಟ್ ಹೊರಟಿದ್ದೀನಿ. ಸೊ ನನ್ನ ಪ್ರಕಾರ ಒಂದು 6-7 ಗಂಟೆವರೆಗೆ ರೀಚ್ ಆಗ್ತೀನಿ ನಾನು ಅನ್ಕೋತೀನಿ. ಸೊ ಹೊರಡುವ ಇನ್ನು. ನಿನ್ನೆ ಫುಲ್ ನೈಟ್ ಮಳೆ ಬಂದಿದೆ, ನೋಡ್ಬೋದು ಇಲ್ಲಿ ಎಲ್ಲ ಇದಾಗಿದೆ. ಆದರೆ ನಿಮಗೆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಮಳೆ ಬಂದಿದೆ. ಇನ್ನು ಏನಿದ್ರು ನಿಮಗೆ ವ್ಲಾಗ್ ಮೊನ್ನೆ ಏನಾದರೂ ವ್ಯೂಸ್ ಚೆನ್ನಾಗಿದ್ದರೆ ಆ ಥರ ಮಾಡ್ತಾ ಹೋಗ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ರೀಚ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಮೊನ್ನೆ ಸೇಮ್ ರೂಟು, ಅದೇ ರೂಟು ಹೋಗೋದು ಇವತ್ತು ಶಿರಾಡಿ ಘಾಟ್ ಮೇಲೇ. ಸೊ ಅದಕ್ಕೆ. ಸೊ ಬನ್ನಿ ಇನ್ನು ಹೊರಡುವ. ಗಾಯ್ಸ್, ಇವಾಗ ಉಜಿರೆ ರೀಚ್ ಆದೆ. ಇನ್ನು ಪೆಟ್ರೋಲ್ ಹಾಕಿಸ್ಬೇಕು ಗಾಡಿಗೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಉಜಿರೆ ಸರ್ಕಲ್ ಥರ ಒಂದು ಹಾಕಿದ್ದಾರೆ. ಸೊ ಎಲ್ಲಿವರೆಗೂ ಕರೆಕ್ಟಾಗಿ ಇರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಫಸ್ಟ್ ಪೆಟ್ರೋಲ್ ಒಂದು ಹಾಕಿಸಿ ಮತ್ತೆ ಹೋಗುವ. ಮತ್ತೆ ಎಲ್ಲೂ ಸ್ಟಾಪ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು. ಮೇಯ್ನಾಗಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಟ್ಯಾಂಕ್ ಗೈಸ್, ಎಷ್ಟು ಹಿಡಿತಂದರೆ 200 ರೂಪಾಯಿ. ಧರ್ಮಸ್ಥಳ ದ್ವಾರ ನೋಡಿ ಗೈಸ್. ಫಸ್ಟ್ ನಮಗೆ ಸಿಗೋದೇ ಧರ್ಮಸ್ಥಳ ಆದಮೇಲೆ ಕೊಕ್ಕಡ ಆದಮೇಲೆ ನಮಗೆ ಹೈವೇ ಸಿಗೋದು. ಬೆಂಗಳೂರು ಹೈವೇ. ಅದಾದಮೇಲೆ ಡೈರೆಕ್ಟ್ ಶಿರಾಡಿ, ಗುಂಡ್ಯ, ಶಿರಾಡಿ, ಸಕಲೇಶ್ಪುರ್, ಹಾಸನ್, ನೆಲಮಂಗಲ, ಬ್ಯಾಂಗ್ಳೂರು. ಲಟ್ಕೋ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ಹೋಗಬೇಕು, ಇಲ್ಲಾಂದರೆ ರೀಚ್ ಆಗುವಾಗ ಲೇಟ್ ಆಗುತ್ತೆ ಇಲ್ಲಿ. ಯಾಕಂದರೆ ರೋಡು ಕರೆಕ್ಟಾಗಿಲ್ಲ. ಆ ಕಡೆ ಆದರೆ ರೋಡ್ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಅಷ್ಟು ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಅದೊಂದು ಸಮಸ್ಯೆ.
STM ಕಾಲೇಜ್ ತೋರಿಸ್ತೀನಿ ಇವಾಗ. ಮೊನ್ನೆ ನಿಮಗೆ ಅಷ್ಟು ಕ್ಲಿಯರ್ ಆಗಿ ತೋರಿಸ್ಲಿಕ್ಕೆ ಆಗಿಲ್ಲ ಅನ್ಸುತ್ತೆ, ನೀವು ನೋಡಿದಿರಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ತೋರಿಸ್ತೀನಿ ನೋಡಿ, ಡಿಗ್ರಿ ಕಾಲೇಜ್ STM. ಏನು ಅರ್ಜೆನ್ಸಿ ಇಲ್ಲದೆ ಆರಾಮಾಗಿ ಹೊರಡ್ಕೊಂಡು ಇವತ್ತು ಹೊರಟಿರೋದು. ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ಲಿಕ್ಕೆ ಆಗುತ್ತೆ ಅಂತ. ಚೆನ್ನಾಗಾಗಿದೆ, ಇಲ್ಲೆಲ್ಲ ಚೆನ್ನಾಗಾಗಿದೆ ರೋಡು. ಬಟ್ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಪೆಂಡಿಂಗ್ ಇದೆ, ಅದೇ ಸ್ವಲ್ಪ ಕಷ್ಟ. ನೋಡಿ ಇಲ್ಲಿ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ, ಹಾಕಿದ್ದಾರೆ. ಹೊರಟಿರೋದು ಗಾಡಿ ನೋಡಿ ಗೈಸ್, ಧರ್ಮಸ್ಥಳದಲ್ಲಿ ಎಷ್ಟು ವೆಹಿಕಲ್. ಹೆವಿ ಅಂದ್ರೆ ಹೆವಿ ಇದೆ ವೆಹಿಕಲ್ಸ್. ಶಿರಾಡಿ ಘಾಟ್ ವ್ಯೂ ನೋಡಿ, ವ್ಯೂ ಶಿರಾಡಿ ಘಾಟ್. ಗೈಸ್ ಇವಾಗ ಚನ್ನರಾಯನಪಟ್ಟಣ ಅದರಿಂದ ಸ್ವಲ್ಪ ಮುಂದೆ ಸ್ಟಾಪ್ ಕೊಟ್ಟಿದ್ದೀನಿ. ಫಸ್ಟ್ ಸ್ಟಾಪ್ ಒಂದೇ ಸ್ಟೇಷನ್, ಮನೆಯಿಂದ ಇಲ್ಲಿವರೆಗೂ ಒಂದೇ ಸ್ಟೇಷನ್ ಬಂದಿದ್ದೀನಿ. ಸೊ ಇವಾಗ ಇಲ್ಲಿ ಸ್ವಲ್ಪ ಸ್ಟಾಪ್ ಕೊಟ್ಟಿದ್ದೀನಿ. ಗೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಇಲ್ಲಿ ಸ್ಟಾಪ್ ಆದಮೇಲೆ ಇಲ್ಲಿಂದ ಹೊರಡ್ದು ಮತ್ತೆ ಡೈರೆಕ್ಟ್ ಬೆಂಗಳೂರಿಗೆ. ಸುಸ್ತಾಯಿತು, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದುಬಿಟ್ಟು 5:55 ನಿಮಿಷ ಮುಂಚೆನೇ ರೀಚ್ ಆದೆ. ಗೈಸ್ ಫೈನಲಿ ರೀಚ್ ಆದೆ ರೂಮಿಗೆ. ಬೆಳಿಗ್ಗೆ 11:30 ಮನೆಯಿಂದ ಬಿಟ್ಟದ್ದು. ಸೊ ಇಲ್ಲಿಗೆ ಇವಾಗ 6 ಗಂಟೆ, 6 ಅಂದರೆ 5:55ಗೆ ರೀಚ್ ಆದೆ. ಫುಲ್ ನಾನ್ ಸ್ಟಾಪ್ ಬರ್ತಿದ್ದು, ಒಂದೇ ಕಡೆ ರೆಸ್ಟು ಮತ್ತು ಫುಲ್ ನಾನ್ ಸ್ಟಾಪ್ ಬರ್ತಿದ್ದು. ಸೊ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ತನಕ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.